ಇಷ್ಟು ದಿವಸ ದೆಹಲಿ ಮೆಟ್ರೋ ಬೇರೆ ಬೇರೆ ರಾಜ್ಯಗಳು ಅಥವಾ ಬೇರೆ ಬೇರೆ ಕಡೆ ನಾವು ಈ ಒಂದು ಸನ್ನಿವೇಶವನ್ನು ನೋಡೋಕೆ ಸಿಗ್ತಾ ಇತ್ತು ನಮಗೆ. ಇವಾಗ ಬೆಂಗಳೂರಲ್ಲಿ ಕೂಡ ಇದೇ ರೀತಿ ಆಗಿದೆ. ದೆಹಲಿ ಮೆಟ್ರೋ ಬಳಿಕ ಈಗ ನಮ್ಮ ಮೆಟ್ರೋದಲ್ಲಿ ಕಿಸ್ಸಿಂಗ್ ಸೀನನ್ನು ನೋಡೋದಕ್ಕೆ ಸಿಕ್ಕಿದೆ ನಮಗೆ. ಈ ದೃಶ್ಯವೂ ಕೂಡ ನೋಡಿ, ದೆಹಲಿ ಮೆಟ್ರೋ ಬಳಿಕ ನಮ್ಮ ಮೆಟ್ರೋದಲ್ಲಿ ಕಿಸ್ಸಿಂಗ್, ಬೆಂಗಳೂರು ಮೆಟ್ರೋದಲ್ಲಿ ಜೋಡಿ ಹಕ್ಕಿಗಳ ಸರಸ ಸಲ್ಲಾಪ ಆಗಿದೆ. ಪ್ರಯಾಣಿಕರ ಎದುರಲ್ಲೇ ಯುವ ಜೋಡಿ ಲವ್ವಿ ಡವ್ವಿ. ಬೇರೆ ಕಡೆ ಜಾಗ ಸಿಕ್ಕಿಲ್ಲ ಇವರಿಗೆ. ಮೆಟ್ರೋದಲ್ಲಿ ಕಿಸ್ ಮಾಡಿಕೊಂಡಿದ್ದಾರೆ ಯುವಕ ಮತ್ತು ಯುವತಿ. KR ಪುರಂ ಕಡೆ ಸಾಗುತ್ತಿದ್ದ ಮೆಟ್ರೋದಲ್ಲಿ ಈ ಒಂದು ಘಟನೆ ನಡೆದಿದೆ. ರೈಲಿನೊಳಗಿನ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಕರ ಈ ವರ್ತನೆ ಅಂದರೆ ಪ್ರಯಾಣಿಕರು ಅವ್ರ ವರ್ತನೆಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಸಾರ್ವಜನಿಕ ಸಾರಿಗೆ ರೀ, ನೀವೆಲ್ಲಿ ಬಂದು ಕಿಸ್ ಮಾಡ್ತೀರಿ, ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತೀರಿ, ಮತ್ತೊಂದು ಮಾಡ್ತೀರಿ. ಕಿಸ್ ಮಾಡೋ ಜಾಗನ ಅದು ಮೆಟ್ರೋ, ಗೊತ್ತಾಗೋದಿಲ್ವಾ ಎಲ್ಲಿ ಏನು ಮಾಡಬೇಕು ಅಂತ ಹೇಳಿ? ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಪ್ರೀತಿ ತೋರಿಸೋದಕ್ಕೆ ಅವನಿಗೆ ಬೇರೆ ಕಡೆ ಜಾಗ ಸಿಕ್ಕಿಲ್ಲ, ಮೆಟ್ರೋದಲ್ಲಿ ಬಂದು ಈ ರೀತಿಯ ವರ್ತನೆಗಳು ತೋರಿದ್ದಾರೆ. ಅದಕ್ಕೆ ಪ್ರಯಾಣಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆ ಒಂದು ವಿಡಿಯೋ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಅಲ್ಲ, ನಿಮ್ಮ ಪ್ರೀತಿ ಪ್ರಣಯ ಮತ್ತೊಂದು ಎಲ್ಲ ನಿಮ್ಮ ಮನೆ ಬೇರೆ ಬೇರೆ ಕಡೆ ಇಟ್ಕೊಳ್ರಿ. ಸಾರ್ವಜನಿಕ ಸಾರಿಗೆಯಲ್ಲಿ ಈ ರೀತಿಯ ವರ್ತನೆ ಏನಕ್ಕೆ? ಬೇರೆ ಕಡೆ ಜಾಗ ಸಿಗ್ಲಿಲ್ವಾ ಅಂತ ಹೇಳಿ ನಿಮಗೆ ಲವ್ ಮಾಡೋದಕ್ಕೆ? ಈ ದೃಶ್ಯವನ್ನು ನಿಮ್ಮ ಮನೆಯವರು ಗಮನಿಸ್ತಾರೆ, ಮತ್ತೊಬ್ಬರು ಗಮನಿಸ್ತಾರೆ ಅನ್ನೋದು ಗೊತ್ತಾಗಲ್ವಾ? ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಈಗಿನ ಯುವ ಜನತೆಗೆ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು, ಅದಕ್ಕೆ ಆದಂಥ ಪ್ರತ್ಯೇಕ ಜಾಗಗಳಿರ್ತವೆ, ಅಲ್ಲಿ ಹೋಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸ್ಕೋಬೇಡಿ. ಅದಕ್ಕೆ ಫ್ಯಾಮಿಲಿಗಳು ಪ್ರಯಾಣ ಮಾಡ್ತಾ ಇರ್ತಾರೆ ಮೆಟ್ರೋದಲ್ಲಿ, ಹಿರಿಯ ನಾಗರಿಕರು ಪ್ರಯಾಣ ಮಾಡ್ತಾ ಇರ್ತಾರೆ. ಯಾರ ಎದುರುಗಡೆ ಏನು ಮಾಡಬೇಕು ಏನು ಮಾಡಬಾರ್ದು ಸಾಮಾನ್ಯ ಜ್ಞಾನ ಇಲ್ವಾ ನಿಮಗೆ? ಅಲ್ಲ, ಇದನ್ನು ಮಾಡಿದ್ರೆ ವೈರಲ್ ಆಗ್ತೀರಿ ಅಂತ ಮಾಡ್ತಿರೋ ಏನೋ ಗೊತ್ತಿಲ್ಲ ನನಗೆ. ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ವಿಡಿಯೋ ಓಡ್ತಾ ಇದೆ. ಇವಾಗ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥದ್ದು ಇದು. ಬೆಂಗಳೂರಿನ ಮೆಟ್ರೋದಲ್ಲಿ ಬೇರೆ ಬೇರೆ ಕಡೆ ನೋಡ್ತಾ ಇದ್ದೀವಿ. ದೆಹಲಿ ಮೆಟ್ರೋ, ಮುಂಬೈ ಮೆಟ್ರೋ, ಬೇರೆ ಬೇರೆ ಕಡೆ ಕೇಳ್ತಾ ಇದ್ವಿ. ಬಟ್ ಇವಾಗ ಬೆಂಗಳೂರಿನಲ್ಲೇ ಈ ರೀತಿಯ ಒಂದು ಘಟನೆ ನಡೆದಿದೆ. ಮೆಟ್ರೋದಲ್ಲಿ ಯುವಕ ಯುವತಿ ಕಿಸ್ ಮಾಡಿದ್ದಾರೆ. ಈ ಜೋಡಿ ಹಕ್ಕಿಗಳ ಸರಸ ಸಲ್ಲಾಪ ನೋಡೋಕ್ಕಾಗ್ತಿಲ್ಲ. ಪ್ರಯಾಣಿಕರಿಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.